ಒಂದೇ ಬ್ಯಾಟರಲ್ಲಿ 3 ರೀತಿಯಾದ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಮಸಾಲ ದೋಸೆ, ಪ್ಲೇನ್ ಬ್ರೆಡ್ ದೋಸೆ, ಬ್ರೆಡ್ ಮಸಾಲ. ಈಗ ಮಾಡೋ ವಿಧಾನ ನೋಡೋಣ. ಪೂರ್ಮಾಸ್ ಕಿಚನ್ಗೆ ಸ್ವಾಗತ. ಈ ದೋಸೆ ಮಾಡಲಿಕ್ಕೆ ನಾನು ಸ್ಟೋರ್ ಅಕ್ಕಿನೇ ಯೂಸ್ ಮಾಡ್ತೀನಿ. ಈ ಗ್ಲಾಸ್ ಅಳತೆಯಲ್ಲಿ 3 ಅಳತೆಯಷ್ಟು ಅಕ್ಕಿ, 3 ಟೀ ಸ್ಪೂನ್ ಮೆಂತ್ಯ, ಉದ್ದಿನಬೇಳೆ, ನಮ್ಮ ಇಡಿಯಲ್ಲಿ 2 ಇಡಿಯಷ್ಟು ಉದ್ದಿನಬೇಳೆ ಎಲ್ಲನೂ ನಾವು ಚೆನ್ನಾಗಿ ತೊಳ್ಕೊಂಡು 6 ಅವರ್ಸು ನೆನೆಸಿಡಬೇಕಾಗುತ್ತೆ. ಚೆನ್ನಾಗಿ ವಾಶ್ ಮಾಡ್ಕೊಂಬಿಡೋಣ. ನಾನಿಲ್ಲಿ ಮಂಡಕ್ಕಿ ತೊಗೊಂಡಿದ್ದೀನಿ. ಈ ಗ್ಲಾಸ್ ಅಳತೆ ನಾವು ಅಕ್ಕಿ ತೊಗೊಂಡಿದ್ವಲ್ಲ, ಅದೇ ಗ್ಲಾಸಲ್ಲಿ 6 ಅಳತೆಯಷ್ಟು ಮಂಡಕ್ಕಿಗೆ ನೀರು ಹಾಕಿ ಗ್ರೈಂಡ್ ಮಾಡೋ ಮುಂಚೆ ಅರ್ಧ ಗಂಟೆ ನೆನೆಸಿಡಬೇಕು. ಈಗಾಗಲೇ ತೊಳೆದಿಟ್ಟಿರ್ತಕ್ಕಂಥ ಅಕ್ಕಿಯನ್ನು ಜಾರ್ಗೆ ಹಾಕಿ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಹಿಟ್ಟು ರೆಡಿ ಆಗ್ತಾಯಿದೆ. ಈಗಾಗಲೇ ನಾವು ನೆನೆಸಿಟ್ಟಿರ್ತಕ್ಕಂಥ ಮಂಡಕ್ಕಿನೂ ಸೇರಿಸಿ ಗ್ರೈಂಡ್ ಮಾಡ್ಕೊಂಬಿಡೋಣ. ನೀರು ನೋಡಿ ಹಾಕ್ಕೊಳ್ಳಿ. ನಿಮಗೆ ದೋಸೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತಲ್ಲ, ಬ್ಯಾಟರ್ ನೋಡಿ ಈ ರೀತಿ ಸ್ಮೂತಾಗಿ ನುಣ್ಣಗೆ ಆಗಿರಬೇಕು. ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬ್ಯಾಟರೇ ನಮಗೆ ದೋಸೆಗೆ ತುಂಬಾ ಇಂಪಾರ್ಟೆಂಟು. ದೋಸೆ ಸ್ಪಾಂಜಿ ಮೃದು ಆಗಲಿಕ್ಕೆ. ನೋಡಿ, ಇದು ಯಾವ ರೀತಿ ಫರ್ಮೆಂಟ್ ಆಗಿದೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಈಗ ಇದಕ್ಕೆ ಉಪ್ಪು ಹಾಕಿ ಕಲಸಿಡಬೇಕು. ನಾವು ದೋಸೆ ಹಾಕೋಕ್ಕಿಂತ ಮುಂಚೆ ಹಂಚು ಕಾದಿದೆ. ಇದಕ್ಕೆ ನೀರು ಹಾಕ್ಕೊಳ್ರಿ ಮುಂಚೆ. ಇದಕ್ಕೆ 1.5 ಸ್ಪೂನಷ್ಟು ಹಿಟ್ಟು ಹಾಕಿ ಸ್ವಲ್ಪನೇ ಸ್ಪ್ರೆಡ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೋದು. ಬಬಲ್ಸ್ ಯಾವ ರೀತಿ ಬರ್ತಾ ಇದ್ದಾವೆ ನೋಡಿ, ಸೋಡಾನೇ ಇಲ್ಲದೆ ಈ ರೀತಿ ಬಬಲ್ಸ್ ಬರ್ತಾ ಇದ್ದಾವೆ. ಈಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ರಿ. ಈಗ ಇದನ್ನು ತಿರ್ಸಿ ಹಾಕೋಣ. ನೀವು ಬೆಣ್ಣೆ ಕೂಡ ಹೀಗೆ ಯೂಸ್ ಮಾಡ್ಕೋಬೋದು. ಈಗ ಇನ್ನೊಂದು ಥರ ದೋಸೆ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಹಿಟ್ಟನ್ನು ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಬೇಕು ಅಂದರೆ ಹಸಿಮೆಣಸಿನ್ಕಾಯಿ ಕೂಡ ನೀವು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು. ಎಣ್ಣೆ ಕೂಡ ಹಾಕ್ಕೊಳ್ರಿ. ಬೆಣ್ಣೆ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದು ಬೀಳದ ಹಾಗೆ ಸ್ವಲ್ಪನೇ ಲೈಟಾಗಿ ಮೇಲೆ ಪ್ರೆಸ್ ಮಾಡಿ ತಿರ್ಸಿ ಹಾಕಬೇಕಾದ್ರೆ ಈರುಳ್ಳಿ ಬೀಳೋದಿಲ್ಲ. ಮೇಲೆ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತೆಗೆದುಬಿಡ್ಬೋದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ, ಎಷ್ಟು ಸ್ಪಾಂಜಿಯಾಗಿ ಸ್ಮೂತಾಗಿ ದೋಸೆ ರೆಡಿಯಾಗಿದೆ ನೋಡ್ಬೋದು ನೀವು. ನಾನು ಇನ್ನೂ ಒಂದು ಥರ ದೋಸೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಇದಕ್ಕೆ 2 ಸೌಟಷ್ಟು ಎಣ್ಣೆ ಹಾಕ್ಕೊಂಡು ಹಂಚಿನ ತುಂಬ ನೀವು ಸ್ಪ್ರೆಡ್ ಮಾಡಿಕೊಳ್ಳ್ರಿ. ಇದನ್ನು ನೀವು ಐ ಫ್ಲೇಮಲ್ಲೇ ಮಾಡ್ಕೋಬೇಕು. ಇದಕ್ಕೆ ಆನಿಯನ್ನು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಕೆಂಪು ಆಗೋವರೆಗೂ ಬೇಯಿಸಿ ನಂತರ ತಿರ್ಸಾಕಿ. ನಾನು ಇದಕ್ಕೆ ಕಡಲೆ ಪುಡಿ ಯೂಸ್ ಮಾಡ್ತಾಯಿದ್ದೇನೆ. ನೀವು ಬೇಕಂದರೆ ಕೆಂಪು ಚಟ್ನಿ ಕೂಡ ಇದಕ್ಕೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇದಕ್ಕೆ ಪುಡಿ ಹಾಕ್ತಾಯಿದ್ದೇನೆ ನಾನು. ಎಣ್ಣೆ ಹಾಕಿ ಆಲೂಗಡ್ಡೆ ಪಲ್ಯವನ್ನು ಹಾಕಿದರೆ ದೋಸೆ ರೆಡಿಯಾಗುತ್ತೆ. ದೋಸೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.